ಸರ್ ಹೇಗಿತ್ತು ಸರ್ ಅಲ್ಲಿಯ ಪರಿಸ್ಥಿತಿ ಹೇಗಿತ್ತು? ಈಗಷ್ಟೇ ಬಂದು ಇಳಿದಿದ್ದೀರಾ, ಯಾವ ರೀತಿಯ ಭಯದಲ್ಲಿದ್ರಿ? ಉಗ್ರರ ದಾಳಿಗೂ ಅಥವಾ ನೀವಿರುವಂತಹ ಸ್ಥಳಕ್ಕೂ ಎಷ್ಟು ಅಂತರ ಇತ್ತು ಅಂತ? ನಾವಿರೋ ಪ್ಲೇಸಿಗೂ ಇನ್ಸಿಡೆಂಟ್ ಆಗಿರೋ ಪ್ಲೇಸಿಗೂ ಸುಮಾರು ಒಂದು 60 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಈ ಕಡೆ 60 ಕಿಲೋಮೀಟರ್ ಡಿಸ್ಟೆನ್ಸ್. ಯಾವಾಗ ನೀವು ಹೋಗಿದ್ರಿ ಸರ್ ಪೆಹಲ್ಗಾಮ್ಗೆ? ನೀವು ಯಾವಾಗ ತೆರಳಿದ್ರಿ ಅಂತ? ಪೆಹಲ್ಗಾಮ್ ನಾವು ಹೋಗಿಲ್ಲ. ಮತ್ತೆ ಎಲ್ಲಿದ್ರಿ ನೀವು ದಾಳಿ ಮಾಡುವಾಗ? ಉಗ್ರ ದಾಳಿ ಮಾಡುವಾಗ ಎಲ್ಲಿ? ಶ್ರೀನಗರಲ್ಲಿದ್ದೀವಿ ನಾವು ಅಲ್ಲಿಗೆ ಹೋಗಿಲ್ಲ. ಹಿಂಗಾಗಿರೋದು ಗೊತ್ತಾಗಿ ನಾವೆಲ್ಲ ಯಾವಾಗ ಗೊತ್ತಾಯ್ತು ನಿಮಗೆ ಈ ದಾಳಿ ಆಗಿರುವಂಥದ್ದು? ಇಮಿಡಿಯೇಟ್ ಆಗಿರೋದು ಎಲ್ಲ ಟಿವಿ ವಾಟ್ಸಪ್ ಮೇಲೆಲ್ಲ ನ್ಯೂಸ್ ಬಂದ್ಮೇಲೆ ನ್ಯೂಸ್ ನೋಡಿ ಗೊತ್ತಾಯ್ತು ನಮಗೆ. ಹೇಗಿತ್ತು ಸರ್ ಪರಿಸ್ಥಿತಿ? ಹೇಗಿತ್ತು ಅಲ್ಲಿ ಆ ಒಂದು ಉಗ್ರರ ಅಟ್ಟಹಾಸ ದಾಳಿ ನಂತರದಲ್ಲಿ ಹೇಗಿತ್ತು ಪರಿಸ್ಥಿತಿ ಅಂತ? ಭಾಳ ಕಷ್ಟಕರ ಇದೆ ಪರಿಸ್ಥಿತಿ ಇರ್ತದೆ ಸರ್. ಅಂದ್ರೆ ಹಿಂದೂಗಳ ನೀವು ಅನ್ನುವಂಥದ್ದು ಕೇಳಿ ಏನೋ ಒಂದ್ ರೀತಿಯಾಗಿ ಅಟ್ಟಹಾಸ ಮೆರೆದಿರುವಂತ ವಿಚಾರ ಮಾಡಿ ಶೂಟ್ಔಟ್ ಮಾಡಿದ್ದಾರೆ. ಓಕೆ, ಈಗ ಫೈನಲ್ ಆಗಿ ಏನು ಸರ್ಕಾರದಿಂದ ಈಗ ಸಚಿವರು ಸಂತೋಷ್ ಲಾಡ್ ಅವರು ಬಂದಿದ್ರು, ಅವ್ರು ಬಂದ ನಂತರದಲ್ಲಿ ನಿಮ್ ಸಂಪರ್ಕ ಮಾಡಿದ್ರ? ಯಾವ ರೀತಿಯಾಗಿ ಧೈರ್ಯ ತುಂಬಿದ್ರು ನಿಮಗೆ ಅಂತ? ನಮಗೆ ನಾವು ಇಲ್ಲೇ ಇದ್ದೀವಿ ಶ್ರೀನಗರದಲ್ಲಿ, ನಿಮ್ಗೆಲ್ಲ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ, ಏನು ಚಿಂತೆ ಮಾಡೋದು ಬೇಡ ಅಂಥೇಳಿ ಹೇಳಿ ಸಮಾಧಾನ ಮಾಡಿ ಕರ್ಕೊಂಡು ಬಂದ್ರಿ ಸರ್ ಅವರು. ಓಕೆ, ಧೈರ್ಯ ತುಂಬುವಂತ ಕೆಲಸ ಮಾಡಿದ್ರು ನಿಮಗೆ ಅಂತ. ಎಷ್ಟು ಮಂದಿ ಹೋಗಿದ್ರಿ ಸರ್ ನೀವು? 14 ಜನ ಹೋಗಿದ್ದೀವಿ ಸರ್. ಎಲ್ಲಿಂದ ಹೋಗಿದ್ರಿ 14 ಜನ ಅಂತ? ನಾವು ಗುಲ್ಬರ್ಗ, ಬೀದರ್, ಬಾಲ್ಕಿ ಹಿಂಗೆಲ್ಲ ಕಡೆಯಿಂದ ಕಲೆಕ್ಟ್ ಆಗಿ ಗುಲ್ಬರ್ಗಾದಿಂದ ಹೋಗಿದೆ ಕರ್ನಾಟಕ ಎಕ್ಸ್ಪ್ರೆಸ್. ಓಕೆ, ನೀವು ಎಲ್ಲಿ ಪೆಹಲ್ಗಾಮಿಗೆ ಹೋಗ್ಬೇಕಂತ ಹೇಳಿದ್ರೆ ಅಥವಾ ಏನಿತ್ತು? ನೆಕ್ಸ್ಟ್ ಡೇ ಹೋಗ್ಬೇಕಂತಿತ್ತು. ಅದು ಬಿಫೋರ್ ಒನ್ ಡೇನೇ ಇನ್ಸಿಡೆಂಟ್ ಆಗಿತ್ತು, ಸಲುವಾಗಿ ಹೋಗೋದು ಕ್ಯಾನ್ಸಲ್ ಮಾಡ್ಬಿಟ್ಟು. ಅಂದ್ರೆ ಉಗ್ರರ ದಾಳಿಯನ್ನ ಕೂದಲೆಳೆಯಲ್ಲಿ ನೀವು ಬಚಾವಾಗಿದ್ರೆ ಹಾಗಾದ್ರೆ? ಹೋಗ್ಲಿಲ್ಲ, ನೆಕ್ಸ್ಟ್ ಡೇ ಹೋಗ್ಬೇಕಿತ್ತಲ್ಲ, ಬಚಾವಾದೀವಿ ನಾವು. ಏನ್ ಹೇಳ್ತೀರಾ ಸರ್ ಫೈನಲ್ ಆಗಿ? ನೀವು ಸುರಕ್ಷಿತವಾಗಿ ಸರ್ಕಾರ ವ್ಯವಸ್ಥೆಗಳನ್ನ ಮಾಡಿ ಈಗ ಏನು ವಿಮಾನ ನಿಲ್ದಾಣದಲ್ಲಿ ಇದೀರಾ, ಈಗ ಬಂದಿದ್ದೀರಾ, ಫೈನಲ್ ಆಗಿ ದೇವನಹಳ್ಳಿಗೆ ಬಂದಿದ್ದೀರಾ, ಏನ್ ಹೇಳಿಕ್ ಬಯಸ್ತೀರಾ? ಧನ್ಯವಾದ ಹೇಳ್ತೀವಿ ಅವ್ರಿಗೆ. ಒಂದೇ ಸೂಕ್ಷ್ಮವಾಗಿ ಹೇಳ್ಬೇಕಂದ್ರೆ ಅವರಿಗೆ ಧನ್ಯವಾದ ಹೇಳ್ತೀವಿ. ಸಚಿವರಿಗೂ ನಮ್ಮ ಸರ್ಕಾರಕ್ಕೂ CM ಸಾಹೇಬರಿಗೂ ಎಲ್ಲರಿಗೂ ಧನ್ಯವಾದ ಹೇಳ್ತೀವಿ. ಅಮ್ಮ ಹೇಳಿ ಅಮ್ಮ, ಹೇಗಿತ್ತು ಅಲ್ಲಿ ಪರಿಸ್ಥಿತಿ? ನೀವು ಕೂಡ ನೋಡಿ. ಗಂಭೀರ ಇತ್ತು ಸರ್, ಗಂಭೀರ ಇತ್ತು, ಹೆದರಿಕೆ ಆಗಿತ್ತು. ಹಾಗೆ ನಾವು ಬಂದೀವಿ ಸರ್. ಬಂದುಬಿಟ್ಟು ಸಂತೋಷ್ ಸರ್ ಧೈರ್ಯ ತುಂಬ್ರು ಫೋನಿನಲ್ಲಿ. ಈ ಸರ್ಸ್ಕೊಂಡ್ರೆ ಸರ್ ಧೈರ್ಯ ತುಂಬಿದ್ರು. ನಾ ಮಾಡ್ತೀನಿ ನಿಮ್ದೆಲ್ಲ, ನೀವೇನು ಹೆದರಬೇಡ್ರಿ, ನಾವು ಇದೀವಿ ನಿಮ್ಮ ಸರಿ ಅಂತ ಹೇಳಿ ಕರ್ಕೊಂಡು ಬಂದಿದ್ರು ಸರ್. ಎಷ್ಟು ಮಂದಿ ಹೋಗಿದ್ರಿ ಮೇಡಮ್? ನಾವು 14 ಮಂದಿ ಹೋಗಿದ್ದೀವಿ ಸರ್. ಅವ್ರು ನಮ್ಮ ಮನೆಯವರೇ ಸರ್. 14 ಮಂದಿ ಹೋಗಿದ್ದೀವಿ ಮೇಡಮ್. ಫೈನಲ್ ಆಗಿ ಈಗಾಗಲೇ ಏನೋ ಘಟನೆ ಬಗ್ಗೆ ಗೊತ್ತಿದೆ. ಏನು ಉಗ್ರರ ದಾಳಿಗೂ ಮತ್ತೆ ನೀವು ಇರುವಂತಹ ಸ್ಥಳಕ್ಕೂ ಎಷ್ಟು ಅಂತರ ಇತ್ತು, ಮತ್ತೆ ನೀವು ಯಾವಾಗ ಹೋಗಿದ್ರಿ ಅನ್ನುವಂಥದ್ದು ಕಾಶ್ಮೀರ ಪೆಹಲ್ಗಾಮ್ಗೆ? ನಾವು ಈಗ ಕಾಶ್ಮೀರಕ್ಕೆ ಲಾಸ್ಟ್ ಮಾರ್ಚ್ 20ಕ್ಕೆ ಏಪ್ರಿಲ್ 20ಕ್ಕೆ ಹೋಗಿದ್ವಿ. ನಮ್ದೊಂದು 5-6 ದಿನದ ಪ್ಲ್ಯಾನ್ ಇತ್ತು. ಸೊ ನಾವು ಅವತ್ತು ಘಟನೆ ಆಗಿದ್ದ ದಿನ ಗುಲ್ಮಾರ್ಗಲ್ಲಿದ್ವಿ. ಸೊ ಅದು ಒಂದು 70-80 ಕಿಲೋಮೀಟರ್ಸ್ ಇಲ್ಲಿಂದ ದೂರ ಇದೆ ಘಟನೆ ಆದ ಸ್ಥಳದಿಂದ. ನಮಗೆ ಫಸ್ಟು ನಮಗೆ ನ್ಯೂಸ್ ಸಿಕ್ಕಿದಾಗ ಓಕೆ 5 to 7 ಜನ ಇಂಜೂರ್ಡ್ ಆಗಿದ್ದಾರೆ ಹಾಗೆ ಬಂತು. ಅಷ್ಟು ಸಿವಿಯರಿಟಿ ಗೊತ್ತಿರಲಿಲ್ಲ ನಮಗೆ. ಸೊ ನಮಗೆ ರೂಮಿಗೆ ಬಂದಾಗಲೇ ಗೊತ್ತಾಗಿದ್ದು ನ್ಯೂಸ್ ನೋಡಿದಾಗ ಈ ಥರ ಆಗಿದೆ ಅಂತೇಳಿ. ನೆಕ್ಸ್ಟ್ ಡೇ ನಮಗೆ ಅಲ್ಲಿ ಪ್ಲ್ಯಾನ್ ಇತ್ತು. ನಮಗೆ ಇವಾಗೇನು ಘಟನೆ ಆಗಿದೆ ಅಲ್ಲ, ಅಲ್ಲಿ ಹೋಗೋ ಪ್ಲ್ಯಾನ್ ಇತ್ತು. ಅಲ್ಲಿ ಹೋಗಿ ಆ ದಿನ ಸ್ಟೇ ಇತ್ತು ನಮಗಲ್ಲಿ. ಮತ್ತು ತುಂಬ ಸುಂದರವಾದ ಜಾಗ ಅಂತ ನಾವು ಅಂದ್ಕೊಂಡಿದ್ವಿ. ಅದನ್ನು ಹೋಗಬೇಕು, ಪೆಹಲ್ಗಾಮ್ ತುಂಬ ಸುಂದರವಾದ ಜಾಗ, ಅಲ್ಲಿ ಹೋಗ್ಬೇಕು ಅಂತೇಳಿ. ಅದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋಗಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ನಮಗೇನು ನೆಕ್ಸ್ಟ್ ಡೇ ಹೋಗೋದಿತ್ತಲ್ವ, ಸೊ ಅದೆಲ್ಲ ಕ್ಯಾನ್ಸಲ್ ಆಯಿತು. ಸೊ ಕ್ಯಾನ್ಸಲ್ ಆದಾಗ ನಾವು ರೂಮಲ್ಲೇ ಸ್ಪೆಂಡ್ ಮಾಡಿದ್ವಿ. ಸೊ ನೆಕ್ಸ್ಟ್ ಆಮೇಲೆ ರಾತ್ರಿ ಅವರು ಸಂತೋಷ್ ಲಾಡ್ ಕಾಂಟ್ಯಾಕ್ಟ್ ಮಾಡಿ, ನಮ್ಮ ಗ್ರೂಪಲ್ಲಿ ಒಬ್ಬರು ಹಿರಿಯರಿದ್ದರು, ಅವ್ರ ಥ್ರೂ ಸಂತೋಷ್ ಲಾಡ್ ಅವರು ಕಾಂಟ್ಯಾಕ್ಟ್ ಮಾಡಿ ಆಮೇಲೆ ಅದನ್ನ ಅವ್ರು ನಮಗೆ ಏರ್ಲಿಫ್ಟಲ್ಲಿ ಕರ್ಕೊಂಡು ಬಂದರು. ಓಕೆ, ನಿಮ್ಮ ಹಾಗೇನೆ ಒಂದಷ್ಟು ಪ್ರವಾಸಿಗರು ಪೆಹಲ್ಗಾಮಲ್ಲಿ ಇದ್ದರು, ಅವರನ್ನು ಏನು ಗುಂಡಿಕ್ಕಿ ಕೊಂದಿರುವಂಥದ್ದು ಉಗ್ರರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ತುಂಬ ಬೇಜಾರಾಗುತ್ತೆ. ಯಾಕಂದರೆ ನಾವು ಅವ್ರ ಜಾಗದಲ್ಲಿ ಇರ್ಬೋದಿತ್ತು. ಅದು ತುಂಬ ಬೇಜಾರಾಗುತ್ತೆ. ಹಾಗಾಗಬಾರ್ದಿತ್ತು. ಯಾರೋ ಮಾಡಿದ ತಪ್ಪಿಗೆ ಪಾಪ ಇವಾಗ ಆ ಕಾಶ್ಮೀರದಲ್ಲಿ ಅವರಿಗಿರೋದೇ ಟೂರಿಸಮ್. 95% ಅವರು ನಮ್ಮನ್ನು ನಂಬ್ಕೊಂಡಿರೋರು, ಟೂರಿಸ್ಟನ್ನು ನಂಬ್ಕೊಂಡಿರೋರು. ಸೊ ಇವಾಗ ಏನಿಲ್ಲ ಅಂದರೆ ಒಂದು 4-5 ತಿಂಗಳು ಏನು ಟೂರಿಸ್ಟ್ ಬರೋಲ್ಲ, ಏನೂ ಬರೋಲ್ಲ. ಸೊ ಅವರು ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಯಾರೋ ಮಾಡಿದ ತಪ್ಪಿಗೆ ಅವ್ರು ಅನುಭವಿಸ್ತಾರೆ. ಅವರಿಗೆ ಉಗ್ರರಿಗೆ ಆ ಶಿಕ್ಷೆ ಆಗಲೇಬೇಕು. ಓಕೆ, ಈಗ ನೀವು ಎಷ್ಟು ಮಂದಿ ಹೋಗಿದ್ರಿ ಮನೆಯಿಂದ ಆ ಊರಲ್ಲಿ ಅನ್ನುವಂಥದ್ದು? ಎಲ್ಲಿಂದ ಹೋಗಿದ್ರಿ ನೀವು? ಕರ್ನಾಟಕದ ಯಾವ ಮೂಲದವರು ನೀವು? ನಾವು ಬೆಂಗಳೂರಿನವರೇ. ನಾವು 4 ಜನ ನಮ್ಮ ಫ್ಯಾಮಿಲಿಯಲ್ಲಿ, ಆಮೇಲೆ ನಮ್ಮ ಫ್ರೆಂಡ್ಸ್ 4 ಜನ ಫ್ಯಾಮಿಲಿಯಲ್ಲಿ ಹೋಗಿದ್ವಿ. ಬಟ್ ನಾವು ಇದರಲ್ಲಿ IRTC ಥ್ರೂ ಹೋಗಿರೋದು. ಸೊ ಒಂದು 30 ಜನ ಇದ್ವಿ ನಾವು. ಸೊ 30 ಜನ ನಾವು ಒಟ್ಟಿಗೆ ಹೋಗಿದ್ವಿ, ಕರ್ನಾಟಕದವರೇ. ಕೆಲವೊಬ್ಬರು ಬೇರೆ ಬೇರೆ ಶಿವಮೊಗ್ಗದಿಂದ ಬಂದಿದ್ದರು, ಧಾರವಾಡದಿಂದ ಬಂದವರಿದ್ದರು, ಎಲ್ಲರೂ ಇದ್ದರು. ಶಿವಮೊಗ್ಗದ ಮೂಲದ ಮಂಜುನಾಥ್ ಅವರು ಕೂಡ ಅಲ್ಲಿ ಅವರ ಪ್ರಾಣ ಹೋಗಿರುವಂಥದ್ದು
ಹೌದೌದು ಗೊತ್ತಾಯಿತು. ಸೊ ತುಂಬ ವಿಷಾದವಾದ ವಿಷಯ ಇದು. ಈಗ ಇನ್ನು ಏನು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಬಂದರು. ಅವರು ಬಂದ ನಂತರದಲ್ಲಿ ನಿಮಗೆ ಎಷ್ಟು ಧೈರ್ಯ ಬಂತು, ಯಾವ ರೀತಿ ನಿಮಗೆ ಧೈರ್ಯ ತುಂಬಿದ್ರು ಅಂತ ಹೇಳಿ? ಓಕೆ, ಅವರು ಬೆಳಿಗ್ಗೆನೇ ಬಂದಿದ್ದರು, ನಮ್ಮ ಇದಕ್ಕೆ ರೂಮ್ ಹತ್ರ ಬಂದಿದ್ದರು. ಬಂದು ಹೇಳಿದರು, ನೀವೇನು ಹೆದರಬೇಡಿ, ನೀವು ಎಷ್ಟು ದಿನ ಇಲ್ಲಿ ಇರ್ತೀರ ನಾವು ಅಲ್ಲೇ ಇರ್ತೀವಿ, ನಮ್ಮ ಜೊತೆನೇ ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದರು. ತುಂಬ ಸಹಕಾರ ಮಾಡಿದ್ರು. ರಾತ್ರಿ 12 o'clockವರೆಗೆ ಅವರು ಕಾಲ್ ರಿಸೀವ್ ಮಾಡ್ತಾಯಿದ್ರು. ಸೊ ಇಮಿಡಿಯೇಟ್ ನಮ್ಗೆ ಒಳ್ಳೆ ಫೆಸಿಲಿಟಿ ಕೊಟ್ಟರು. ನಾವು ಅಂದ್ಕೊಂಡಿದ್ವಿ ಏನಾಗುತ್ತೋ ಏನೋ, ನಮಗೆ ಬೆಳಿಗ್ಗೆ ಟಿಕೆಟು ಕನ್ಫರ್ಮ್ ಇರಲಿಲ್ಲ. ಸೊ ಬೆಳಿಗ್ಗೆ ಬನ್ನಿ ಅಂತ ಹೇಳಿದರು. ಬಂದ್ವಿ, ನಾವು ಏರ್ಪೋರ್ಟಿಗೆ ಬಂದು ಇಮಿಡಿಯೇಟ್ ನಮಗೆ ಟಿಕೆಟ್ಸ್ ಎಲ್ಲ ಸಿಕ್ತು. ಸೊ ಸೆಕ್ಯೂರಿಟಿ ಚೆಕ್ ಎಲ್ಲ ಆದಮೇಲೆ ನಮ್ಗೆ ಈಸಿಯಾಗಿ ನಾವು ಬೋರ್ಡ್ ಮಾಡಿ ಇಲ್ಲಿಗೆ ಬಂದ್ವಿ. ಒಂದು ವೇಳೆ ಆ ಸಂದರ್ಭದಲ್ಲಿ ಈಗ ಕರ್ನಾಟಕದಿಂದ ಸರ್ಕಾರದವರು ಈಗ ನೇಮಿಸಿದ್ದು ಸಚಿವ ಸಂತೋಷ್ ಲಾಡ್ ಬಂದರು, ಒಂದು ವೇಳೆ ಬರಲಿಲ್ಲ ಅಂದಿದ್ರೆ ಬರಲಿಕ್ಕೆ ವಿಳಂಬ ಆಗ್ತಿತ್ತು ಅಥವಾ ಯಾವ ರೀತಿಯಾಗಿದೆ, ಭಯದ ವಾತಾವರಣ ಸೃಷ್ಟಿಯಾಗಿತ್ತು, ಹೇಗೆ ಅಂತ? ಅಂದರೆ ಸ್ವಲ್ಪ ಭಯನೇ ಇತ್ತು ನಮಗೆ. ಆ್ಯಕ್ಚುಲಿ ಅಲ್ಲಿ ಉಳ್ಕೊಂಡು ನೋಡಿ ಅಂತಲೂ ಹೇಳಿದರು. ಆ್ಯಕ್ಚುಲಿ ನಮ್ಮ ಟೂರ್ ಕೋಆರ್ಡಿನೇಟರ್ ಅವರು ನಮ್ಮ ಗ್ರೂಪಲ್ಲಿ ಒಂದು 15 ಜನ ಅಲ್ಲೇ ಸ್ಟೇ ಮಾಡಿದ್ದಾರೆ. ಅಲ್ಲಿ ಶ್ರೀನಗರ ಸುತ್ತಾ ಇದ್ದಾರೆ. ಬಟ್ ನಮಗೆ ಅದು ಹೆದರಿಕೆ ಇತ್ತು, ಬೇಡ ಅಂತ ಹೇಳಿ. ಸೊ ಬರಲಿಲ್ಲ ಅಂದರೆ ನಾವು ಅಲ್ಲೇ ಸ್ಟೇ ಮಾಡಬೇಕಾಗಿತ್ತು. ನೆಕ್ಸ್ಟ್ ಫ್ರೈಡೇ ನಮಗೆ ಏನು ಫ್ಲೈಟ್ ಇದೆಯಲ್ಲ, ಅದನ್ನು ನಾವು ಅದಕ್ಕೆ ವೆಯ್ಟ್ ಮಾಡಬೇಕಿತ್ತು. ಒಂದೇ ರೂಮಲ್ಲಿ ಸ್ಪೆಂಡ್ ಮಾಡಬೇಕಿತ್ತು ಅಷ್ಟೇ. ಇಲ್ಲ ಅಂದರೆ ಧೈರ್ಯ ಮಾಡಿಕೊಂಡು ಹೊರಗಡೆ ಹೋಗಿ ಸುತ್ಕೊಂಡು ಬರಬೇಕಿತ್ತು. ಈಗ ಫೈನಲ್ ಆಗಿ ಸುರಕ್ಷಿತವಾಗಿ ಇವತ್ತು 177 ಜನ ಮಂದಿ ಪ್ರವಾಸಿ ಕನ್ನಡಿಗರನ್ನ ಕರೆ ತಂದಿದ್ದಾರೆ. ಸರ್ಕಾರಕ್ಕೆ ಏನು ಹೇಳ್ತೀರಾ? ಸಂತೋಷ್ ಲಾಡ್ ಅವರಿಗೆ ಏನು ಹೇಳ್ತೀರಾ? ಧನ್ಯವಾದಗಳು ಹೇಳ್ತೀನಿ, ತುಂಬ ಧನ್ಯವಾದಗಳು ಎಲ್ಲರ ಕಡೆಯಿಂದಲೂ. ಚಿತ್ರಲೇಖ. ಇದಿಷ್ಟು ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ದಂತಹ ಪ್ರವಾಸಿಗರು ಚಿತ್ರಲೇಖ ಅವರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು.